ಸ್ನೇಹಿತರೆ ನಮಸ್ಕಾರ. ಸಂತೋಷ ಅನ್ನುವಂತಹ ವಿದ್ಯಾರ್ಥಿ ಯಾವಾಗಲೂ ಸಂತೋಷವಾಗಿರದೆ ಚಿಂತೆ ಮಾಡ್ತಾ ಇರ್ತಾನೆ. ಇದನ್ನ ಗಮನಿಸಿದಂತಹ ಶಿಕ್ಷಕರು ಏನಪ್ಪ ನಿನ್ ಸಮಸ್ಯೆ ಎಂದಾಗ ಅವನು ಹೇಳ್ತಾನೆ, ಸರ್ ಜನ ನನ್ನ ಬಗ್ಗೆ ಏನ್ ಅನ್ಕೋತಾರೆ ಅನ್ನೋದೇ ಯಾವಾಗ್ಲೂ ಚಿಂತೆ ಸರ್ ಅಂತ ಹೇಳ್ತಾನೆ. ಆಗ ಶಿಕ್ಷಕರು ನಾಳೆ ಬಾ ನಿನ್ನ ಚಿಂತೆಗೆ ಪರಿಹಾರ ಕೊಡ್ತೀನಿ ಅಂತ ಹೇಳಿ ನಾಳೆ ಅವರು ತರಗತಿಗೆ ಬರಬೇಕಾದ್ರೆ ಅರ್ಧ ನೀರು ತುಂಬಿರುವಂತಹ ಪ್ಲಾಸ್ಟಿಕ್ ಬಾಟ್ಲಿಯನ್ನು ತಂದು ಟೇಬಲ್ ಮೇಲಿಟ್ಟು ಎಲ್ಲ ವಿದ್ಯಾರ್ಥಿಗಳಿಗೂ ಇದ್ರ ಬಗ್ಗೆ ಅಭಿಪ್ರಾಯ ಬರೀರಿ ಅಂತ ಹೇಳ್ತಾರೆ. ಎಲ್ಲ ವಿದ್ಯಾರ್ಥಿಗಳು ಕೆಲವೇ ನಿಮಿಷಗಳಲ್ಲಿ ಚೀಟಿಯಲ್ಲಿ ಅಭಿಪ್ರಾಯವನ್ನು ಬರೆದು ಕೊಡ್ತಾರೆ. ಆಗ ಶಿಕ್ಷಕರು ಓದ್ತಾ ಹೋಗ್ತಾರೆ. ಒಬ್ಬ ಬರೆದಿರ್ತಾನೆ, ಇದು ಅರ್ಧ ನೀರು ತುಂಬಿರುವಂತಹ ಬಾಟಲಿ ಅಂತ ಹೇಳಿ. ಮತ್ತೊಬ್ಬ ಬರೀತಾನೆ, ಇದು ಅರ್ಧ ನೀರು ಖಾಲಿ ಆಗಿರುವ ಬಾಟ್ಲಿ ಅಂತ ಹೇಳಿ. ಮತ್ತೊಬ್ಬ ಇದು ಆಸಿಡ್ ಆಗಿರಬಾರ್ದು, ಕುಡಿಬೇಕಾದ್ರೆ ಯೋಚನೆ ಮಾಡಿ ಕುಡೀರಿ ಅಂತ ಬರೆದ್ರೆ ಮತ್ತೊಬ್ಬ ಮಹಾಶಯ ಬರೆದಿರ್ತಾನೆ, ಇದು ಬಣ್ಣರಹಿತ ಮದ್ಯ ಇರಬಹುದು, ಯೋಚನೆ ಮಾಡಿ ಕುಡೀರಿ ಅಂತ ಬರೆದಿರ್ತಾನೆ. ಇನ್ನೊಬ್ಬ ಪ್ಲಾಸ್ಟಿಕ್ ಬಾಟ್ಲಿಯಲ್ಲಿ ನೀರನ್ನು ಶೇಖರಿಸೋದು ಕುಡಿಯೋದು ತಪ್ಪು, ಸ್ಟೀಲ್ ಬಾಟ್ಲಿ ಅಥವಾ ಗಾಜಿನ ಬಾಟ್ಲಿಯಲ್ಲಿ ಕುಡಿಯೋದು ಒಳ್ಳೆಯದು ಅಂತ ಬರೆದಿರ್ತಾನೆ. ಹೀಗೆ ಅನೇಕ ಅಭಿಪ್ರಾಯಗಳನ್ನು ಓದ್ತಾ ಹೋಗ್ತಾರೆ. ಕೊನೆಗೆ ಸಂತೋಷನ್ಗೆ ಹೇಳ್ತಾರೆ, ನೋಡಪ್ಪ ಅರ್ಧ ನೀರು ತುಂಬಿರೋ ಬಾಟಲಿ ಬಗ್ಗೆನೇ ಇಷ್ಟು ಅಭಿಪ್ರಾಯ ಇದೆ ಅಂದಮೇಲೆ ನಿನ್ನ ಬಗ್ಗೆ ಜನ ಏನೆಲ್ಲ ಅಭಿಪ್ರಾಯ ಹೊಂದಿರ್ಬೋದಲ್ವಾ. ಹಾಗಾಗಿ ನೀನು ನಿನ್ನ ಪರೀಕ್ಷೆ ಹಾಗೂ ಬದುಕಿನ ಬಗ್ಗೆ ಯೋಚನೆ ಮಾಡಿ ಉತ್ತಮಗೊಳಿಸ್ಕೋ, ಜನ ಏನಂತಾರೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅಂತ ಹೇಳಿ. ಈ ಕಥೆಯ ಸಂದೇಶ ಇಷ್ಟೇ, ನಾವು ಪ್ರಪಂಚ ಏನ್ ಅನ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ, ನಾವು ನಾವಾಗಿರ್ಬೇಕು, ಒಳ್ಳೆಯವರಾಗಿರ್ಬೇಕು. ಮತ್ತೊಂದು ಕಥೆಯೊಂದಿಗೆ ಭೇಟಿ ಆಗ್ತೀನಿ. ನಮಸ್ಕಾರ.